ನೋಡಿ, ರಾಯಚೂರು ಜಿಲ್ಲೆಯಲ್ಲೂ ಕೂಡ ಹಕ್ಕಿ ಜ್ವರದ ಭೀತಿ ಎದುರಾಗಿದೆ. ಮಾನ್ವಿ ತಾಲೂಕಿನಲ್ಲಿ ನಿಗೂಢವಾಗಿ ಪಕ್ಷಿಗಳ ಸಾವನ್ನಪ್ತಾ ಇದ್ದಾವೆ. ಪಕ್ಷಿಗಳ ಸಾವು ಪಶು ಹಾಗೂ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಹಕ್ಕಿ ಜ್ವರದ ಭೀತಿ, ನಿಗೂಢವಾಗಿ ಪಕ್ಷಿಗಳು ಸಾವನ್ನಪ್ತಾ ಇದ್ದಾವೆ. ಮುಂಜಾಗ್ರತಾ ಕ್ರಮವನ್ನ ತಗೊಂಡಿದ್ದೀವಿ ಅಂತ ಅಲ್ಲಿನ ಡಿಎಚ್ಒ ಹೇಳಿದ್ದಾರೆ. ಮೊಟ್ಟೆ, ಕೋಳಿ ಮಾಂಸ ಯಾರು ಕೂಡ ಸೇವಿಸಬೇಡಿ ಅಂತ ಜನರಿಗೆ ಸೂಚನೆ ಕೊಡಲಾಗಿದೆ. ಪವರ್ ಟಿವಿಗೆ ಡಿಎಚ್ಒ ಸುರೇಂದ್ರ ಬಾಬು ಮಾಹಿತಿ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ನಿಗೂಢವಾಗಿ ಪಕ್ಷಿಗಳು ಸಾವನ್ನಪ್ತಾ ಇದ್ದಾವೆ. ಕಾಗೆ ಇರಬಹುದು, ಬೇರೆ ಬೇರೆ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ತಾ ಇದ್ದಾವೆ. ಮರದಿಂದ ಕೆಳಗಡೆ ಬಿದ್ದು ಒಂದು 2-3 ನಿಮಿಷದಲ್ಲಿ ಹಂಗೆ ಸಾವನ್ನಪ್ತಾ ಇದ್ದಾವೆ. ಕುಡಿಲಿಕ್ಕೆ ಅಂತ ಬಾಟ್ಲುಗಳಲ್ಲಿ ನೀರಿಟ್ಟರೂ ಕೂಡ ಅದು ನೀರನ್ನು ಕೂಡ ಕುಡಿತಾ ಇಲ್ಲ. ಮುಂಜಾಗ್ರತಾ ಕ್ರಮವಾಗಿ ಏನೇನು ಕ್ರಮವನ್ನು ತೆಗೆದುಕೊಳ್ಬೇಕು ಅದೆಲ್ಲ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತ ಅಲ್ಲಿನ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಹೇಳಿದ್ದಾರೆ. ಮೊಟ್ಟೆ ಹಾಗೆ ಕೋಳಿ ಮಾಂಸವನ್ನ ಸೇವಿಸಬೇಡಿ ಅಂತ ಜನರಿಗೆ ಸೂಚನೆ ಕೊಡಲಾಗಿದೆ. ಪವರ್ ಟಿವಿಗೆ ಡಿಎಚ್ಒ ಸುರೇಂದ್ರ ಬಾಬು ಮಾಹಿತಿ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಒಂದು ಆಡಿಯೋ ಪ್ಲೇಟ್ ಇದೆ. ಸರ್ ನಮಸ್ತೆ. ಸರ್ ಈಗ ಅದೇ ಮಾನ್ವಿಲಿ ಪಕ್ಷಿಗಳು ಏಕಾಏಕಿ ಸಾಯ್ತಾ ಇದಾವೆ. ಆಮೇಲೆ ಇವ್ರು ಡಿಪಾರ್ಟ್ಮೆಂಟ್ ಅವ್ರು ಕಳಿಸಾರ. ಹಾಂ ಸರ್. ಅದು ಬಂದ್ಮೇಲೆ ಏನಂತ ನೋಡಿ ಮತ್ತೆ ನಾವು ಪ್ರಿವೆಂಟಿವ್ ಮೆಜರ್ಸ್ ನಮ್ದು ನಾವು ಆಲ್ರೆಡಿ ಹೇಳಿದ್ದೀವಿ, ನಮ್ಗೆಲ್ಲ ಅಲರ್ಟ್ ಮಾಡಿದ್ದೀವಿ. ಏನೇನು ಮಾಡಿದ್ದೀರಿ ಸರ್ ಅಲರ್ಟ್ ಅಂದ್ರೆ? ಈಗ ಅಂದ್ರೇನು ಇವು ಏನಂತಾರ, ಇವು ನಮ್ಮದು ಎಗ್ ಅಥವಾ ಇವು ಏನಿದೆಲ್ಲ ಚಿಕನ್ನು, ಹಾಂ ಸರ್, ಆ ಥರ ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಹೌದಾ ಇಲ್ಲ, ಹ್ಯಾಂಡಲ್ ಮಾಡಕ್ಕೆ ಹೋಗ್ಬೇಡ್ರಿ, ಮುಟ್ಬೇಡ್ರಿ ಏನು. ಓಕೆ ಸರ್. ಆ ಥರ ಏನಿದೆ ಕೆಲವೊಂದು ಇದೆ. ಆಮೇಲೆ ಮಾಸ್ಕ್ ಹಾಕೋಬೇಕು. ಇವರೆಲ್ಲ ಒಂದು ವೇಳೆ ಬಂತು ಅಂದ್ರೆ ಮುಂದೆ ಬೇರೆ ಇದೆ, ಅವರೆಲ್ಲ ಪೋಲ್ಟ್ರಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಇದು ಮಾಡ್ತಾರಲ್ಲ. ಓಕೆ. ಏನು ಬಂತಂದ್ರೆ ನಮ್ದೇನಿದೆ ಸೇಮ್ H1N1 ಟೈಪು ಏನಿರ್ತದಲ್ಲ, ಮಾಸ್ಕ್ ಹಾಕೋಬೇಕು. ಏನು ಅಂತ ಹೇಳಿದ್ರೆ ನಮ್ಮ ಹತ್ರ ಮೆಡಿಸಿನ್ಸ್ ಏನೇ ಅಷ್ಟೆಲ್ಲ ಅಂತ ಬರ್ತದೆ, ಅದನ್ನ ಮೆಡಿಸಿನ್ ಎಲ್ಲ ಸ್ಟಾಕ್ ಇಟ್ಕೊಂಡು ನಾವು ಇದು ಮಾಡ್ತೇವೆ. ಆ ಥರ ಇಲ್ಲಿ ಬಂದರೆ ಸೊ ರಿಪೋರ್ಟ್ ಬಂದ್ಮೇಲೆ ಎಲ್ಲ ಇದು ಮಾಡೋದು. ಹೌದಾ? ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಈಗ ಅದೇ ಮಾನ್ವಿಲಿ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ, ಮಾನ್ವಿ ತಾಲೂಕಿನಲ್ಲಿ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ತಾ ಇದ್ದಾವೆ. ಕುಡಿಲಿಕ್ಕೆ ನೀರಿಟ್ಟರು ಕೂಡ ನೀರನ್ನು ಸೇವಿಸಿ ಸಾವನ್ನಪ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿ ಇತ್ತು. ಸದ್ಯ ಯಾವೆಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗಿದೆ? ಇದ್ರ ಬಗ್ಗೆ ಪಶು ಹಾಗೆ ಆರೋಗ್ಯ ಇಲಾಖೆ ಎಷ್ಟು ಮಟ್ಟಿಗೆ ಎಚ್ಚೆತ್ತುಕೊಂಡಿದೆ? ಸುಂದರ, ಈಗ ರಾಯಚೂರು ಜಿಲ್ಲೆಯಲ್ಲಿ ಏನು ಗಡಿ ಭಾಗ ಆಗಿರುವುದರಿಂದ ಆಂಧ್ರದಲ್ಲಿ ಈಗಾಗಲೇ ಹಕ್ಕಿ ಜ್ವರ ಮಿತಿ ಮೀರಿ ಹೋಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 4-5 ದಿನಗಳಿಂದ ಮಾನ್ವಿ ಪಟ್ಟಣ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಏನು ಇದ್ದಕ್ಕಿದ್ದಂತೆ ನಿಗೂಢವಾಗಿ ಪಕ್ಷಿಗಳು ಸಾಯ್ತಾ ಇದ್ದಾವೆ. ಆ ಒಂದು ಸುದ್ದಿ ಬಿತ್ತರ ಆಗ್ತಿದ್ದಂತೆ ಆರೋಗ್ಯ ಇಲಾಖೆ ಮತ್ತು ಏನು ಪಶು ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ಸತ್ತಿರುವಂತಹ ಪಕ್ಷಿಗಳ ಕಳೆಬರಹವನ್ನ ಇದೀಗ ಬೆಂಗಳೂರು ಲ್ಯಾಬ್ಗೆ ಟೆಸ್ಟಿಂಗ್ ಅಂತ ಕಳಿಸಿದ್ರೆ ಯಾವ ಕಾರಣಕ್ಕಾಗಿ ಈ ಪಕ್ಷಿಗಳು ಸಾಯ್ತಾ ಇದ್ದಾವೆ ಅಂತ. ಈ ಒಂದು ಪ್ರೊಸೀಜರ್ ಮಧ್ಯೆ ಇಲ್ಲಿ ಸಾರ್ವಜನಿಕರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಹಕ್ಕಿ ಜ್ವರ ಬಂದಿದೆಯಾ ಅನ್ನೋ ಒಂದು ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು. ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ಮಾಡಿರ್ತಕ್ಕಂಥದ್ದು. ಸಭೆಯ ನಂತರ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ, ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ರಿ ಅಂತ ಹೇಳಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮಾನ್ವಿ ತಾಲೂಕಿನಾದ್ಯಂತ ಯಾರು ಕೂಡ ಮೊಟ್ಟೆ ಮತ್ತು ಚಿಕನ್ ಸೇರಿದಂತೆ ಯಾವುದೇ ಕೂಡ ಮಾಂಸಗಳನ್ನ ತಿನ್ನಬೇಡಿ ಅನ್ನೋ ಒಂದು ನಿಟ್ಟಿನಲ್ಲಿ. ಓಕೆ ನೀಲಕಂಠ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.